ಎಷ್ಟೇ ಧೈರ್ಯ ನಿಂಗೆ? ನಮ್ಮ ಜೊತೆನೆ ಸಮನಾಗಿ ಕುತ್ಕೊಂಡು ಊಟ ಮಾಡೋಷ್ಟು ಧೈರ್ಯ ಬಂತ? ಆ ವೀರೇಂದ್ರ ಸರ್ ದೇಸಾಯಿ ಇದ್ದಾಗ ಅವನ ಮುಂದೆ ನೀನು ಆಟಗಳಾಡ್ಬೇಕಾದ್ರೆ ಲಗಮಗಾಗ್ತಿರ್ಲಿಲ್ಲ. ಇವಾಗ ಅವನೇ ಯಾವುದೋ ಗುಡಿಸ್ಲಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿರ್ತಾನೆ. ಅವನ ನೆರಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದವಳು ನೀನು. ಹೋಗಿ ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡು. ನಿಜಾನೇ ಹೇಳಿದ್ರಿ, ನಾನು ಅವ್ರ ನೆರಳಲ್ಲಿ ಭಿಕ್ಷೆ ಬೇಡ್ಕೊಂಡು ಬಂದವಳು. ಆದ್ರೆ ನೀವು ಇದುವರೆಗೂ ಅವ್ರು ಹಾಕಿರೋ ಅನ್ನನ ತಿಂದು ಬೆಳೆದಿರೋರು. ನಿಮ್ಮ ಮೈಯಲ್ಲಿ ಹರಿತಿದ್ಯಲ್ಲ ರಕ್ತ, ಅದು ಅವ್ರ ಋಣದಲ್ಲೇ ಇರೋದು. ಅಂಥದ್ಯಾವ್ರನ್ನ ಮನೆಯಿಂದ ಆಚೆ ಹಾಕಿ ನೀವು ಪಾಪ, ಮಹಾ ಪಾಪ ಕಟ್ಕೊಂಡಿವ್ರಿ. ನಿಮ್ಮ ಅಂತ್ಯಕ್ಕೆ ನೀವೇ ಹತ್ರ ಆಗ್ತಿವ್ರಿ. ನೋಡಿ, ನಿಮ್ ದಮ್ಮಯ್ಯ ಅಂತೀನಿ, ಇನ್ನಾದ್ರೂ ಅದ್ಯಾವ್ರನ್ನ ಅನ್ನೋದು ಬಿಟ್ಬಿಡಿ. ಏಯ್ ನಿಂತ್ಕೊಳೆ, ನಿಂತ್ಕೋ. ಮಾಮ್ ನೋಡ್ದೆ ಅವ್ರ ಕೊಬ್ಬನ, ಅವ್ರನ್ನ ಮನೆಯಿಂದ ಆಚೆ ಹಾಕ್ದಾಗ್ಲೆ ಇವಳನ್ನು ಕುತ್ಕೆ ಹಿಡಿದು ಆಚೆ ಹಾಕ್ಬೇಕಿತ್ತು, ಇಲ್ಲ ಕುತ್ಕೆ ಹಿಡಿದು ಸಾಯಿಸ್ಬೇಕಿತ್ತು. ಕಾಮ್ ಡೌನ್, ಕಾಮ್ ಡೌನ್ ಮಾಡಿ. ಅಷ್ಟು ದೊಡ್ಡ ಕಾಡನ್ನೇ ನಾವು ಸುಟ್ಟು ಹಾಕಿದ್ವಿ, ಇನ್ನು ಈ ಗಿಡನ ಕಿತ್ತು ಹಾಕೋದು ದೊಡ್ಡ ವಿಷಯನಾ? ಈ ಪುಟ್ಟ ಗಿಡನ ಯಾವತ್ತೋ ಹೊಸ್ಕಾಕ್ಬಿಡ್ತಿದ್ವಿ. ಆದ್ರೆ ಏನ್ ಮಾಡೋದು, ಅವಳು ಹೊಟ್ಟೆಲ್ ಬೆಳೀತಾ ಇರೋದು ನಿನ್ ಮಗು. ಮಾಮ್ ಏನು ಹ ಈ ಕೋಪನೆಲ್ಲ ನೀನು ಅವಳು ಮೈ ಮುಟ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು. ನಿನಗಿಷ್ಟ ಇತ್ತೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಈಗ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ ಮಗು ಅಷ್ಟೇ. ಅಮ್ಮೋರೆ, ಊಟ ಮಾಡಿದ್ರ? ಓ ಮಾತ್ರೆ ತಗೊಂಡ್ರ? ಓ ನೋಡಿದ್ಯಾ, ಮಾತ್ರೆ ತಗೊಳ್ಳದೆ ಮರ್ತು ಹೋಗ್ತೀನಿ ಕಣ್ಣು ನಾನು. ಮನಸ್ಸಲ್ಲಿ ಖುಷಿ ಜಾಸ್ತಿ ಆಗ್ತಿದ್ದಾಗೆ ಇದೆಲ್ಲ ಮರ್ತ ಹೋಗುತ್ತೆ. ಮನಸ್ಸಲ್ಲಿ ಖುಷಿ ಜಾಸ್ತಿ ಆದರೆ ಆಯಸ್ಸು ಜಾಸ್ತಿ ಆಗುತ್ತೆ, ನೋವೆಲ್ಲ ಕಡಿಮೆ ಆಗಿ ಹೋಗುತ್ತೆ. ನಿಮ್ಮ ಮಾತು ನಿಜ ಆಗಲಿ ಅಮ್ಮವ್ರೆ. ನೀವು ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿರಬೇಕು. ಹಾಗಂತ ಮಾತ್ರೆ ತಗೊಳ್ಳೋದನ್ನ ಮರಿಬಾರ್ದಲ್ವ ಅಣ್ಣವ್ರೆ? ಅಮ್ಮ ಮಾತ್ರೆ ತಗೊಳ್ಳಿ. ಅಮ್ಮೋರೆ, ಇವತ್ತೇನೋ ನಾವು ಸಂತೋಷವಾಗಿದ್ವಿ, ಆದರೆ ನಿಮ್ಮ ಸಂತೋಷ, ನಿಮ್ಮ ಬದುಕು, ನಿಮ್ಮ ನೆಮ್ಮದಿನ ಇಷ್ಟು ವರ್ಷ ವಿಜಯಾಂಬಿಕಾ ಕಿತ್ಕೊಂಡಲ್ಲ, ಅಲ್ಲಿ ಅವಳು ಸಂತೋಷವಾಗೇ ಇದ್ದಾಳೆ ಅಮ್ಮೋರೆ. ಅವಳು ಮಾಡಿರೋ ಪಾಪಗಳಿಗೆ ಪ್ರತಿಫಲ ಅನುಭವಿಸೋದು ಯಾವಾಗ ಯಾವಾಗ ಅಮ್ಮೋರೆ? ಅಲ್ವಾ ಮತ್ತೆ, ಅವಳಿಗೆ ಯಾವ ಶಾಪನೂ ತಡ್ತಾ ಇಲ್ವಾ? ಪಾಪಿ ಕಾಲ್ ಮೇಲೆ ಕಾಲು ಹಾಕೊಂಡು ಮೆರೀತಿದ್ದಾಳೆ. ಇವತ್ತಿನ ಕಾಲದಲ್ಲಂತೂ ವಿಲ್ಲನ್ಗಳೇ ಹೀರೋಗಳ ಥರ ಮೆರೀತಿದ್ದಾರೆ ಬಿಡಿ. ನಮ್ಮ ವೀರು ಕಷ್ಟಪಟ್ಟು ದುಡ್ದಿರೋ ಆಸ್ತಿ ಅದು. ಅವನು ತನ್ನ ಜೀವನೇ ಪಣಕ್ಕಿಟ್ಟು ಮಾಡಿರೋ ಹೆಸರು, ಅಧಿಕಾರ ಎಲ್ಲದನ್ನು ನುಗ್ಗು ನೀರು ಕೊಡೋದ್ಲು. ನನ್ನ 20 ವರ್ಷ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿ ನರಳ ಹಾಗೆ ಮಾಡಿದ್ಲು. ಈ ಮಗಳನ್ನ ಬೇರೆ ಮಾಡಿ ಚಿಂದಂತ ಸಂಸಾರನ ಒಡೆದಾಕಿದ್ಲು. ಇಷ್ಟೆಲ್ಲ ಮಾಡಿರೋ ಅವಳಿಗೆ ಶಿಕ್ಷೆ ಆಗಬಾರ್ದಮ್ಮವ್ರೆ. ಇಲ್ಲ ಅಮ್ಮೋರೆ, ಇನ್ನು ನಮ್ಮ ಕೈಯಿಂದ ಕಾಯಕ್ಕಾಗೋದಿಲ್ಲ. ಇವತ್ತಿಗೂ ಅಟ್ಟಹಾಸದಿಂದ ಮೆರಿತಾ ಇದ್ದಾಳೆ. ನಾವು ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ಪ್ರೀತಿ, ಸಂಬಂಧಗಳು, ಸಂಸಾರ, ಸುಖ, ಸಂತೋಷ ಅಂತ ನಮ್ಮ ಕೈನ ನಾವೇ ಕಟ್ಟಾಕೊಂಡಿದ್ದೀವೇನೋ ಅನಿಸ್ತಾ ಇದೆ ಅಮ್ಮೋರೆ. ಪದ್ದು, ಪೃಥ್ವಿ, ವಿಶಾಲು, ನಾವು ಯಾವುದಕ್ಕೂ ಆತರ ಪಡಬಾರ್ದು. ಈಗಷ್ಟೇ ಮಗಳು ಅಳಿಯ ಒಂದಾಗಿದ್ದಾರೆ. ಮೊಮ್ಮಗಳಿಗೆ ತಾಯಿ ತಂದೆ ಪ್ರೀತಿ ಸಿಗ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮಲ್ಲಿ ಯಾರಾದರೂ ಒಬ್ಬರು ಏನಾದರೂ ತಪ್ಪು ನಿರ್ಧಾರ ತಗೊಂಡು ಅನಾಹುತ ಮಾಡಿಬಿಟ್ರೆ ಮತ್ತೆ ನಾವು ಕಣ್ಣೀರು ಹಾಕಬೇಕಾಗುತ್ತೆ. ಹಾಗಂತ
ಅವ್ರ ಪಾಡಿಗೆ ಅವ್ರನ್ನ ಬಿಡೋಕ್ಕಾಗುತ್ತಾ ಅಮ್ಮೋರೆ? ಅನ್ಯಾಯದಿಂದ ವೀರನ್ ಸೊಲಿಸಿ ತಾನೇ ಗೆದ್ದೆ ಅಂತ ಮೆರಿತಾ ಇದ್ದಾಳೆ. ಆದರೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ, ಮೋಡ ಮುಚ್ಚಿದ ಸೂರ್ಯನ ಹಾಗೆ. ಸತ್ಯ ಮತ್ತೆ ನ್ಯಾಯ ಯಾವತ್ತೂ ಸಾಯೋದಿಲ್ಲ. ಅವಳು ಬೆಟ್ಟ ಹತ್ತು ಕೂತಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ, ಆದ್ರೆ ಅವಳು ಕೂತಿರೋದು ಜಾರ್ಬಂಡೆ ಮೇಲೆ. ಒಂದಲ್ಲ ಒಂದಿನ ಅವಳು ಕೆಳಗೆ ಜಾರಲೇಬೇಕು, ಜಾರಿ ಬಿದ್ದು ಕೈಕಾಲು ಮುರ್ಕೊಳ್ಳೇಬೇಕು. ಭಗವಂತ ಮೇಲಿದ್ದಾನೆ, ಅವನೇ ಎಲ್ಲದಕ್ಕೂ ದಾರಿ ಮಾಡಿಕೊಡ್ತಾನೆ. ಗಂಗಾಧರ ಮೂರ್ತಿಗಳ ಕುಟುಂಬ ಎಲ್ಲ ಒಂದಾಗಿದೆ. ಗುಡುಗು, ಮಿಂಚು, ಮಳೆ, ಬಿಸಿಲು ಎಲ್ಲ ಒಂದಾಗಿರೋವಾಗ ಪ್ರವಾಹ ಆಗದೇ ಇರುತ್ತಾ? ಆ ಪ್ರವಾಹದಲ್ಲಿ ಅವಳು ಕೊಚ್ಕೊಂಡು ಹೋಗಲೇಬೇಕು. ಅವಳ ಅಂತ್ಯ ಹತ್ರ ಆಗ್ತಾ ಇದೆ. ಅಯ್ಯಯ್ಯೋ ಅಮ್ಮ, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ಎದೋಳಿ ಎದೋಳಿ. ನಾನು ಯಾಕೆ ಮಾಡಬಾರ್ದು? ಜಾನಕಿ ಪಾಟೀಲ್ ಆಗಿ ನಾನು ಈ ಮನೆಗೆ ಬಂದಾಗ ಅಡುಗೆ ಮಾಡಿದ್ದೀನಿ. ನನ್ನ ಮಗಳಿಗೆ ನಾನೇ ನನ್ನ ಕೈಯಾರೆ ಬಡಿಸಿದ್ದೀನಿ. ಅದು ಅಲ್ಲದೆ ಮೊನ್ನೆ ತಾನೇ ಮನೆಯವರೆಲ್ಲರೂ ಸೇರಿಕೊಂಡು ಹಬ್ಬದ ಅಡುಗೆ ಮಾಡಿದ್ದೀವಿ. ಇದನ್ನ ನಾನು ನನ್ನ ಮನೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನೇಲಿ ನಾನು ಅಡುಗೆ ಮಾಡೋದು ತಪ್ಪ ಹೇಳಿ? ಅಮ್ಮ, ಈ ಥರ ಮಾತಾಡಿ ನನ್ನ ಬಾಯಿ ಕಟ್ಟಾಕ್ಬಿಟ್ರಿ ನೀವು. ನಾನು ಹೇಳಿದ್ದು, ನಾವೆಲ್ಲ ಇರಬೇಕಾದ್ರೆ ನೀವು ಇದನ್ನೆಲ್ಲ ಮಾಡಿ ಕಷ್ಟ ಯಾಕೆ ಪಡ್ತೀರಾ ಅಂತ ಅಷ್ಟೇ. ಅಯ್ಯೋ, ಇದರಲ್ಲಿ ನನಗೆ ತೊಂದರೆನೂ ಇಲ್ಲ, ಕಷ್ಟನೂ ಏನಿಲ್ಲ. ನನಗೆ ಅಡುಗೆ ಮಾಡೋದು ಅಂದರೆ ಇಷ್ಟ. ಇವತ್ತು ಇಡೀ ದಿನ ನಾನೇ ಅಡುಗೆ ಮಾಡ್ತೀನಿ. ಇವತ್ತು ಹುಣ್ಣಿಮೆ, ಅದರಲ್ಲೂ ರಾತ್ರಿ ಮನೆಯವ್ರು ಎಲ್ರಿಗೂ ಬೆಳದಿಂಗಳು ಊಟ ಬಡಿಸ್ಬೇಕು, ಎಲ್ರಿಗೂ ಕೈ ತೂತು ಕೊಡಬೇಕು. ಇದು ನನಗಿರೋ ಒಂದು ಪುಟ್ಟ ಆಸೆ. ನನ್ನ ಆಸೆನ ನೀವು ಬೇಡ ಅಂತೀರಾ? ಖಂಡಿತವಾಗ್ಲೂ ಬೇಡ ಅನ್ನಲ್ಲ. ನಿಮ್ಮ ಆಸೆ ಅಂತಲೇ ಮಾಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನು ಸಹಾಯ ಮಾಡಬೇಕು ಅಂತ ಹೇಳಿ. ನಾನು ಸ್ಟವ್ ಮೇಲೆ ಬೇಳೆ ಇಟ್ಟಿದ್ದೆ, ಬೆಂದಿದೆಯಾ ನೋಡ್ತೀರಾ? ಹಾಂ.